ಸೊ ನೋಡಿ ನಮಗೆ ಬಂದಿರೋ ಮೇಲ್ ಇದೇನೆ. ಹಲೋ, ಯೋರ್ ಪೇಜ್ DNT ವ್ಲಾಗ್ ಹ್ಯಾಸ್ ಬೀನ್ ರಿಪೋರ್ಟೆಡ್ ಮೆನಿ ಟೈಮ್ಸ್ ಆ್ಯಂಡ್ ಇಟ್ ವಿಲ್ ಬಿ ಸಸ್ಪೆಂಡೆಡ್ ಡ್ಯೂ ಟು ದ ವೈಲೇಷನ್ ಆಫ್ ಕಾಪಿರೈಟ್ ಟರ್ಮ್ಸ್. ವಿತಿನ್ 24 hours ಯೋರ್ ಪೇಜ್ ವಿಲ್ ಬಿ ಪರ್ಮನೆಂಟ್ಲಿ ಅನ್ಪಬ್ಲಿಷ್ಡ್. ಸಿನ್ಸಿಯರ್ಲಿ ದ ಮೆಟಾ ಟೀಮ್. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇರೋದು ನಾನು. ನಮ್ಮ ಗಾಡಿ ರಿಪೇರಿ ಆಗಿತ್ತು. ಎಕ್ಸ್ಚೇಂಜ್ ಅಲ್ಲ, ರೊಟೇಷನ್ ತಪ್ಪಾಗಿ ಹಾಕಿದ್ರು ಅಂತೆಲ್ಲ ಹೇಳಿದ್ವಲ್ಲ, ಅದೇನಾಯಿತು ಅಂತ ನಾನು ಹೇಳ್ತೀನಿ ಈ ವ್ಲಾಗಲ್ಲೇ ಹೇಳ್ತೀನಿ. ಬಟ್ ಆ್ಯಸ್ ಆಫ್ ನಾವು ನಮಗೆ ಒಂದು ವಾರ್ನಿಂಗ್ ಮೇಲ್ ಬಂದಿತ್ತು. ಮೆಟಾ ಸಪೋರ್ಟ್ ಅಂದರೆ ಫೇಸ್ಬುಕ್ನೆಲ್ಲ ಮೆಟಾ ಬಿಸ್ನೆಸ್ ಸ್ಯೂಟ್ ಅಂತ ಇದೆ, ಅಲ್ಲಿ ಹೋಗಿ ನಾವು ಅಪ್ಲೋಡ್ ಮಾಡೋದು, ಅಲ್ಲಿ ನಮ್ಮದು ಫೇಸ್ಬುಕ್ ಪೇಜಲ್ಲಿ ಏನು ನಡೀತಿದೆ ಅನ್ನೋದೆಲ್ಲ ನೋಡೋದು ಮೆಟಾನಲ್ಲಿ ನಾವು. ಸೊ ಅದಕ್ಕೋಸ್ಕರ ನಮಗೆ ಮೆಟಾ ಸಪೋರ್ಟಿಂದ, ಅಂದರೆ ಮೆಟಾ ಇಸ್ ದ ಓನರ್ ಫಾರ್ ಫೇಸ್ಬುಕ್ ಆ್ಯಂಡ್ ವಾಟ್ಸಪ್ ಎವ್ರಿಥಿಂಗ್. ಸೊ ಅದರಿಂದ ನಮಗೆ ಒಂದು ಮೇಲ್ ಬಂದಿತ್ತು. ಸೊ ಈ ನಿಮ್ಮ ವೀಡಿಯೋಸಲ್ಲಿ ಜಾಸ್ತಿ ಕಾಪಿರೈಟ್ ಕ್ಲೇಮ್ ಬರ್ತಿದೆ, ಸೊ ಈ ಥರ ರಿಪೀಟೆಡ್ ಆಗಿ ಆಗ್ತಿದೆ, ಸೊ ಅದಕ್ಕೋಸ್ಕರ ನಿಮ್ಮ ಪೇಜ್ನ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ. ಫೇಸ್ಬುಕ್ಕಲ್ಲ, ಅದು ಫೇಸ್ಬುಕ್ ವೀಡಿಯೋಸ್ಗೆ ಬಂದಿದ್ದು, ಯೂಟ್ಯೂಬ್ಗಲ್ಲ. ನಾವು ಫೇಸ್ಬುಕ್ಕಲ್ಲಿ ಕಾಪಿರೈಟ್ ಬರೋಂಥದ್ದು ಏನೂ ಹಾಕೇ ಇಲ್ಲ, ನಮ್ಗೆ 100% ಗೊತ್ತಿದೆ ಏನೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಏನು ಈ ಥರ ಬರ್ತಿದೆ. ಅದರಲ್ಲಿ ನೆಕ್ಸ್ಟ್ ಏನು ಬಂದಿತ್ತು ಗೊತ್ತಾ ಮೇಲಲ್ಲಿ, ಈ ಮೇಲ್ಗೆ ನೀವು 24 hours ಒಳಗಡೆ ರಿಪ್ಲೈ ಬ್ಯಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇಜ್ ಆಟೋಮ್ಯಾಟಿಕಲಿ ಸಸ್ಪೆಂಡ್ ಆಗಿಬಿಡುತ್ತೆ ಅಂತ. ಸಡನ್ನಾಗಿ ನಮಗೆ ಭಯನೇ ಆಗೋಯ್ತು. ಏನಿದು ಹಿಂಗೆ ವಾರ್ನಿಂಗ್ ಕೊಡೋದು? ಯಾವತ್ತೇ ಆಗಲಿ ಯೂಟ್ಯೂಬರು ಕಾಪಿರೈಟ್ ಕ್ಲೇಮ್ ಆಗಿರಲಿ, ವಾರ್ನಿಂಗ್ ಆಗಲಿ, ಏನೇ ಕೊಟ್ಟರು ಈ ಥರ ಟೈಮ್ ಕೊಡ್ತೀವಿ, ಇಷ್ಟರಲ್ಲಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇಜ್ ಹಿಂಗೆ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ ಅಂತ ಹೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದೊಂಥರ ಡೈರೆಕ್ಟ್ ವಾರ್ನಿಂಗ್ ಥರ ಆಯಿತು. ಏನಕ್ಕೆ ಈ ಥರ ಬಂದಿದೆ ಮೇಲ್ ಅಂತ ಹೇಳ್ಬಿಟ್ಟು ನಾವು ಲ್ಯಾಪ್ಟಾಪಲ್ಲಿ ಕುತ್ಕೊಂಡು ನೋಡಿದ್ವಿ, ಏನು ಮೇಲಿದು, ಏನಕ್ಕೆ ಈ ಥರ ಬಂದಿದೆ, ಯಾವ ವೀಡಿಯೋಗೆ ಬಂದಿದೆ, ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು. ನಾನಲ್ಲ, ಫಸ್ಟ್ ಇವರೇ ನೋಡಿದ್ದು. ಯಾವ ಮೇಲ್ ಅಡ್ರೆಸ್ ಬಂದಿದೆ ನಿಂಗೆ ಅನ್ಸುತ್ತೆ DV ಕನ್ನಡಕ್ಕೆ ಬಂದಿದೆ ಅನ್ಸುತ್ತೆ. ಸೊ ನೋಡಿ ನಮಗೆ ಬಂದಿರೋ ಮೇಲ್ ಇದೇನೆ. ಹಲೋ, ಯೋರ್ ಪೇಜ್ DNT ವ್ಲಾಗ್ ಹ್ಯಾಸ್ ಬೀನ್ ರಿಪೋರ್ಟೆಡ್ ಮೆನಿ ಟೈಮ್ಸ್ ಆ್ಯಂಡ್ ಇಟ್ ವಿಲ್ ಬಿ ಸಸ್ಪೆಂಡೆಡ್ ಡ್ಯೂ ಟು ದ ವೈಲೇಷನ್ ಆಫ್ ಕಾಪಿರೈಟ್ ಟರ್ಮ್ಸ್. ಇಫ್ ಯು ಬಿಲೀವ್ ದಿಸ್ ಇಸ್ ಎನ್ ಎರರ್, ಯು ಫಾಲೋ ದ ಸ್ಟೆಪ್ಸ್ ಬೈ ಸಬ್ಮಿಟಿಂಗ್ ದ ಅಪೀಲ್ ಫಾರ್ಮ್. ಆಯಿತಾ, ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ. ಇಫ್ ವಿ ಡು ನಾಟ್ ರಿಸೀವ್ ಅಪೀಲ್ ಫ್ರಮ್ ವಿತಿನ್ 24 hours, ಯೋರ್ ಪೇಜ್ ವಿಲ್ ಬಿ ಪರ್ಮನೆಂಟ್ಲಿ ಅನ್ಪಬ್ಲಿಷ್ಡ್. ಸಿನ್ಸಿಯರ್ಲಿ ದ ಮೆಟಾ ಟೀಮ್ ಅಂತ ಬಂದಿದೆ ಮೇಲು. ಸೊ ನೀವು ರೆಸ್ಪಾಂಡ್ ಮಾಡಿದ್ರೆ ಹೆಂಗೆ? ಇಲ್ಲ, ಸೊ ನಾನು ವರ್ಕ್ ಮಾಡ್ತೀನಲ್ಲ, ನನ್ನ ಫೀಲ್ಡ್ ಬಂದು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ. ನಾನು ವರ್ಕ್ ಮಾಡೋದು ಇದೇ ಫೀಲ್ಡಲ್ಲಿ. ಯಾವ ಥರ ಅಟ್ಯಾಕ್ ಮಾಡ್ತಾರೆ, ಯಾವ ಥರ ಫಿಶಿಂಗ್ ಮಾಡ್ತಾರೆ, ಸ್ಪ್ಯಾಮ್ ಮೆಸೇಜಸ್ಸು ಅದೆಲ್ಲ ಹೆಂಗೆ ಕಳಿಸ್ತಾರೆ ಅನ್ನೋದೇ ನನ್ನ ಫೀಲ್ಡ್ ಆ್ಯಕ್ಚುಲಿ. ಸೊ ಫಸ್ಟ್ ಯಾವುದೇ ಈ ಥರ ಮೇಲ್ ಬಂದಾಗ ನೀವು ಫಸ್ಟು ವಿಷಯ ಏನು ಅಂತ ತಿಳ್ಕೊಬೇಕು. ಸೊ ಇವ್ರು ಏನು ಹೇಳ್ತಿದ್ದಾರೆ, ಮೆಟಾ ನೋಟಿಫಿಕೇಶನ್ ಅಂತ ನನಗೆ ಮೇಲ್ ಫಸ್ಟ್ ಎಲ್ಲಿಂದ ಬಂದಿದೆ ಅನ್ನೋದು ನೋಡಿ ನೀಟಾಗಿ ನೋಡಿ. ಫ್ರಮ್ ಮೆಟಾ ನೋಟಿಫಿಕೇಶನ್ support@metahelp.com. ಸೊ ಇದನ್ನ ವೆರಿಫೈ ಮಾಡ್ಕೊಬೇಕಿದ್ದು ಲೆಜಿಟಾ ಇಲ್ವಾ ಅಂತ. ಹೆಂಗೆ ವೆರಿಫೈ ಮಾಡೋದು? ಸೊ ಮೆಟಾ ಅನ್ನೋದು ದೊಡ್ಡ ಪ್ಲಾಟ್ಫಾರ್ಮು, ಎಲ್ಲರಿಗೂ ಗೊತ್ತಿರುತ್ತೆ. ಫೇಸ್ಬುಕ್ ಓನರು ಮೆಟಾ. ಸೊ meta.com ಹೋದ್ರೆ ನೀವು ಈ ಅಡ್ರೆಸ್ಸು ಇಲ್ಲೇನು ಕೊಟ್ಟಿದ್ದಾರೆ, support@metahelp.com ಅಂತ ಯಾವ ಅಡ್ರೆಸ್ಸೂ ಇಲ್ಲ. ಯಾಕಂದ್ರೆ ಸರಿಯಾಗಿ ನೋಡಿ, ಇಲ್ಲಿ TTA ಇದೆ. ಮೆಟಾ ಬಂದು META ಅಷ್ಟೇ, ಇವರು METTA ಹಾಕಿದ್ದಾರೆ. ಸೊ ಫಸ್ಟ್ ಥಿಂಗ್ ಅಲ್ಲೇ ಸಸ್ಪಿಷನ್, ಇದು ರಾಂಗ್ ಅಡ್ರೆಸ್ ಇಂದ ಕಳಿಸಿರೋದು. ಆಮೇಲೆ ಯಾವುದೇ ಇಷ್ಟು ದೊಡ್ಡ ಆರ್ಗನೈಸೇಷನ್ ನಿಮಗೆ ಥ್ರೆಟನ್ ಮಾಡೋ ಥರ ಮೇಲ್ ಕಳಿಸಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಅವರು ಏನೇ ಹೇಳಂಗಿದ್ರು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಿಮಗೆ ಮೇಲ್ ಕಳಿಸ್ತಾರೆ. ಇವಾಗ ಇವ್ರು ಏನು ಹೇಳ್ತಾ ಇದ್ದಾರೆ, ಯುವರ್ ಪೇಜ್ ಹಸ್ ಬಿನ್ ರಿಪೋರ್ಟೆಡ್ ಮೆನಿ ಟೈಮ್ಸ್ ಆ್ಯಂಡ್ ವಿಲ್ ಬಿ ಸಸ್ಪೆಂಡೆಡ್ ಡ್ಯೂ ಟು ಅ ವೈಲೇಷನ್ ಆಫ್ ಕಾಪಿರೈಟ್ ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ ಇವರು. ಕಾಪಿರೈಟ್ ಟರ್ಮ್ಸ್ ಇಸ್ ಅ ಜನರಲ್ ವರ್ಡ್. ಅದು ಸ್ಪೆಸಿಫಿಕ್ ಆಗಿ ಯಾವ ಕಾಪಿರೈಟು, ಯಾವ ವಿಡಿಯೋನಲ್ಲಿ ಏನು ಯೂಸ್ ಮಾಡಿದ್ದೀರಾ, ಇದಕ್ಕೆ ಯಾರು ಓನರ್ಸು, ಅವ್ರು ಯಾರು ಕಾಪಿರೈಟ್ ಹಾಕಿದ್ದಾರೆ, ಏನು ಡೀಟೇಲ್ಸ್ ಇಲ್ಲ ಇದರಲ್ಲಿ. ಜಸ್ಟ್ ಅ ಜನರಲೈಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದನ್ನು ಅವ್ರು ಸ್ಟಾರ್ಟ್ ಮಾಡ್ತಾ ಇರೋದೇ ಥ್ರೆಟನ್ ಮಾಡ್ತಾ ಇರೋದು. ಯುವರ್ ಪೇಜ್ ಹಸ್ ಬಿನ್ ರಿಪೋರ್ಟೆಡ್ ಆ್ಯಂಡ್ ವಿಲ್ ಬಿ ಸಸ್ಪೆಂಡೆಡ್. ಆ ಥರ ಯಾರು ಕಳಿಸಲ್ಲ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಪೇಜ್ಗೆ ಒಂದು 100K+ ಫಾಲೋವರ್ಸ್ ಇದ್ದಾರೆ. ಸೊ ವಿ ಆರ್ ಅ ಪಾರ್ಟ್ನರ್ ಟು ದೆಮ್. ನಾವೇನು ಅವ್ರ ಕಸ್ಟಮರ್ ಅಲ್ಲ, ನಾವೇ ಅವ್ರ ಪಾರ್ಟ್ನರ್. ನಾವೊಂಥರ ಬಿಸ್ನೆಸ್ ಪಾರ್ಟ್ನರ್ ಇದ್ದಂಗೆ. ನಮ್ಮಂಥವ್ರು ಇರೋದಕ್ಕೆ ಅವ್ರ ಪೇಜ್ ನಡ್ಸೋಕ್ಕಾಗೋದು. ದೇ ಆರ್ ಡೂಯಿಂಗ್ ಬಿಸ್ನೆಸ್ ಬಿಕಾಸ್ ಆಫ್ ಅಸ್. ಸೊ ಅವ್ರು ಯಾವತ್ತೂ ಈ ಥರ ಥ್ರೆಟನಿಂಗ್ ಮೆಸೇಜಸ್ ಎಲ್ಲ ಕಳಿಸಲ್ಲ. ಆಮೇಲೆ ಇಫ್ ಯು ಬಿಲೀವ್ ದಿಸ್ ಇಸ್ ಅನ್ ಎರರ್, ಪ್ಲೀಸ್ ಫಾಲೋ ದ ಸ್ಟೆಪ್ಸ್ ಬಿಲೋ ಬೈ ಸಬ್ಮಿಟಿಂಗ್ ದಿ ಅಪೀಲ್ ಫಾರ್ಮ್ ಅಂದ್ಬಿಟ್ಟು ಡೈರೆಕ್ಟಾಗಿ ಒಂದು ಲಿಂಕ್ ಕಳಿಸಿದ್ದಾರೆ. ಇಫ್ ವಿ ಡು ನಾಟ್ ರಿಸೀವ್ ಅನ್ ಅಪೀಲ್ ಫಾರ್ಮ್ ವಿತಿನ್ 24 hours, ಯುವರ್ ಪೇಜ್ ವಿಲ್ ಬಿ ಪರ್ಮನೆಂಟ್ಲಿ ಅನ್ಪಬ್ಲಿಷ್ಡ್. ನೀವು ಇದು ಮಾಡಿಲ್ಲ ಅಂದರೆ ನಿಮ್ಮ ಪೇಜ್ನ ತೆಗೆದಾಕ್ತೀರಿ ಅಂತ ಡೈರೆಕ್ಟಾಗಿ ವಾರ್ನಿಂಗ್ ಕೊಡ್ತಾರೆ. ಅದು ವಿತ್ ಟೈಮು 24 hours ಅಂತ ಟೈಮ್ ಲಿಮಿಟ್, ಟೈಮ್ ಕೊಟ್ಬಿಟ್ಟು ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಈ ಥರ ಯಾರು ಮಾಡಲ್ಲ. ಇನ್ಫ್ಯಾಕ್ಟ್ ನೀವು ಯೂಟ್ಯೂಬರ್ ಆಗಿದ್ರೆ, ಯೂಟ್ಯೂಬರ್ ಆಗಲಿ, ಯೂಟ್ಯೂಬರ್ ಕ್ರಿಯೇಟರ್ ಸಪೋರ್ಟ್ ಅವರೆಲ್ಲ ಮೇಲ್ ಕಳಿಸ್ತಾರಲ್ಲ, ಹಾಗೆ ಮೆಟಾನವರು ಮೇಲ್ ಕಳಿಸ್ತಾರೆ. ಬಟ್ ಇದು ಮೇಲ್ ಅಡ್ರೆಸ್ ತಪ್ಪು. ಫಸ್ಟ್ ಆಫ್ ಆಲ್
ಅವ್ರು ಕಳ್ಸಿದ್ರು ಅವ್ರು ಈ ತರ ಕಳ್ಸಲ್ಲ. ಈ ತರ ನಿಮ್ದು ಕಾಪಿರೈಟ್ ಕ್ಲೇಮ್ ಆಗಿದೆ, ಈ ವಿಡಿಯೋನಲ್ಲಿ ಓನರ್ ಇವ್ರು ಕ್ಲೇಮ್ ಮಾಡಿದ್ದಾರೆ, ನಿಮ್ಗೆ ಡಿಸ್ಪ್ಯೂಟ್ ಮಾಡಕ್ ಇಷ್ಟ ಇದ್ರೆ ಯು ಹ್ಯಾವ್ 7 days ಆಫ್ ಟೈಮ್, ಪ್ಲೀಸ್ ಗೋ ಅಂಡ್ ಲುಕ್ ಎಟ್ ಯುವರ್ ಕಾಂಟೆಂಟ್ ಅಂತ ಹೇಳ್ತಾರೆ. ಈ ತರ ಯಾರು ಲಿಂಕ್ ಕಳಿಸ್ಬಿಟ್ಟು ನಿನ್ ಲಿಂಕ್ ಮೇಲೆ ಕ್ಲಿಕ್ ಮಾಡದೇ ಇದ್ರೆ ನಿನ್ ಪೇಜ್ ತೆಗೆದಾಕ್ತಿವಿ, ಈ ತರ ಎಲ್ಲ ಥ್ರೆಟನಿಂಗ್ ಮೆಸೇಜಸ್ ಯಾರು ಕಳ್ಸಲ್ಲ. ಆಮೇಲೆ ಇನ್ನೊಂದು ಮೇನ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ನೀವಿಲ್ಲಿ, ಇದು ಹೈಪರ್ ಲಿಂಕ್. ಈ ಹೈಪರ್ ಲಿಂಕ್ ನ ನಾವು ಯಾವ ತರ ಬೇಕಾದ್ರೂ ಮಾಸ್ಕ್ ಮಾಡ್ಬೋದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, https www.meta.com/numbers ಇದೆ. ಇದು ಕೇಸ್ ನಂಬರ್ ಅಂತಾನೆ ಇಟ್ಕೊಳ್ಳೋಣ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಒರಿಜಿನಲ್ meta.com-ದೇನೆ ಅಡ್ರೆಸ್ಸು. meta.com ಅವ್ರು ಏನಾದರೂ ಕಳಿಸಿದ್ರೆ ಹಂಗೆ ಇರುತ್ತೆ, ಯಾಕಂದರೆ www.meta.com ಅಂತ ಹೊಡೆದ್ರೆ ನಿಮಗೆ ಒರಿಜಿನಲ್ ಮೆಟಾ ಪೇಜ್ ಓಪನ್ ಆಗೋದು. ಬಟ್ ಈ ಹೈಪರ್ ಲಿಂಕಲ್ಲಿ ಅವ್ರು ಮಾಡಿರೋದು ಸ್ಪೂಫ್, ಮಾಸ್ಕ್ ಮಾಡಿದ್ದಾರೆ. ಆ್ಯಕ್ಚುಯಲ್ ಲಿಂಕ್ ಅದಲ್ಲ. ನೋಡಿ, ಇವಾಗ ನಾನು ಇದ್ರ ಮೇಲೆ ಹೋವರ್ ಮಾಡ್ತೀನಿ, ಹೋವರ್ ಮಾಡಿದ್ರೆ ಒರಿಜಿನಲ್ ಲಿಂಕ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ https://DGHE ಶಾರ್ಟ್ GY ನೋಡಿ, ಇದು ಆ್ಯಕ್ಚುಯಲ್ ಲಿಂಕ್ ಇರೋದು. ಇದಕ್ಕೆ ಸಂಬಂಧನೇ ಇಲ್ಲ. ಅವರು ಮೇಲೆ ಮುಖವಾಡ ಹಾಕ್ಬಿಟ್ಟು ಒಳಗಡೆ ಬೇರೆ ಲಿಂಕ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ, ಲಾಗಿನ್ ಟು ಯುವರ್ ಫೇಸ್ಬುಕ್ ಪೇಜ್ ಅಂತ ಬರುತ್ತೆ. ನಾನು ಕ್ಲಿಕ್ ಮಾಡಿಲ್ಲ, ಮಾಡಿದ್ರೆ ಅವ್ರು ಏನಕ್ಕೆ ಮಾಡ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಬೇಕಾಗಿರೋದು ನಮ್ಮ ಕ್ರೆಡೆನ್ಷಿಯಲ್ಸು, ನಮ್ಮ ಯೂಸರ್ ನೇಮು, ಪಾಸ್ವರ್ಡು. ನೀವು ಯಾವಾಗ ಅದನ್ನ ಕ್ಲಿಕ್ ಮಾಡ್ಬಿಡ್ತೀರಾ, ಆಟೋಮೆಟಿಕ್ ಅವ್ರು ನಮ್ಮ ಫೇಸ್ಬುಕ್ದು ಪೇಜ್ ಆಕ್ಸೆಸ್ ತೊಗೊಂಡ್ಬಿಡ್ತಾರೆ. ಆಕ್ಸೆಸ್ ತೊಗೊಂಡು ಅದನ್ನು ಹ್ಯಾಕ್ ಮಾಡಿಬಿಡ್ತಾರೆ. ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದರಲ್ಲಿ ತುಂಬ ಟೈಪ್ ಇದೆ ಆ್ಯಕ್ಚುಲಿ. ಬ್ಲ್ಯಾಕ್ ಮೇಲ್ ಮಾಡೋರು ಏನು ಮಾಡ್ತಾರೆ, ನಿಮ್ಮ ಫೇಸ್ಬುಕ್ ಪೇಜ್ನ ತಿರ್ಗಾ ವಾಪಸ್ ನಿಮ್ಗೆ ಆಕ್ಸೆಸ್ ಕೊಡಬೇಕಂದ್ರೆ ಇಷ್ಟು ಪೇ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಥ್ರೆಟನ್ ಮಾಡ್ತಾರೆ. ಎಷ್ಟೋ ಜನ ಇದಕ್ಕೆಲ್ಲ ಪಾಪ ಭಯ ಬಿದ್ದುಬಿಟ್ಟು ಅವ್ರು ಕೇಳಿದಷ್ಟು ದುಡ್ಡೆಲ್ಲ ಕಳಿಸ್ತಾರೆ, ಏನೇನೋ ಮಾಡ್ತಾರೆ, ಆ ಥರ ಎಲ್ಲ ಸಿಗಾಕೋತಾರೆ. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ಅದನ್ನ ಹ್ಯಾಕ್ ಮಾಡಿಬಿಟ್ಟು ಅವ್ರದ್ದೇನೋ ಕ್ರಿಪ್ಟೋ ಕರೆನ್ಸಿದೇನೋ, ಈ ಹ್ಯಾಕರ್ಸ್ಗಳಿರ್ತಾರೆ ರಷ್ಯಾ, ಬೆಲಾರಸ್ಸು ಅಂಥ ಕಡೆ ಜಾಸ್ತಿ ಇದೆಲ್ಲ ಮಾಡೋದು. ಸೊ ಅವರು ನಮ್ಮ ಆಡಿಯನ್ಸ್ನ ಇಟ್ಕೊಂಡು ಅವ್ರ ಕಾಂಟೆಂಟ್ನ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಟ್ಟಲ್ಲಿ ನಿಮ್ಮ ಪೇಜ್ ಅಂತೂ ಡೀಲ್ ಮಾಡಿಬಿಡ್ತಾರೆ ಅವರು, ಆ ಥರ. ಸೊ ಅದು ಬಿಟ್ಟು ಬೇರೆ ಏನು ಮಾಡೋ ಚಾನ್ಸಸ್ ಇದೆ ಅವರು. ನಮ್ಮ ಪೇಜ್ ಒಟ್ನಲ್ಲಿ ನಮ್ಮ ಹತ್ರ ಇರೋದಿಲ್ಲ ಬೇಸಿಕಲಿ. ನಿಮ್ಮ ಪೇಜ್ ನಿಮ್ಗೆ ಅಟ್ಯಾಕ್ ಮಾಡ್ತಾರಾ. ಆಮೇಲೆ ಇನ್ನೊಂದು, ನೀವು ಫೇಸ್ಬುಕ್ದು ಪಾಸ್ವರ್ಡು, ಯೂಸರ್ ನೇಮು ಹೊಡಿದೇ ಇದ್ರೂ ಪರವಾಗಿಲ್ಲ, ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ನಾವು ಇವಾಗ ನನ್ನ ವೆಬ್ಸೈಟ್ ಇದು, ನಾನು ಯೂಸ್ ಮಾಡೋ ಸಿಸ್ಟಮ್ ಇದು, ಇದರಲ್ಲಿ ನನ್ನ ಎಲ್ಲ ಅಕೌಂಟ್ಸು ಲಾಗಿನ್ ಆಗಿರುತ್ತೆ. ಗೂಗಲ್ದು, ಫೇಸ್ಬುಕ್ದು ಎಲ್ಲ. ಇಲ್ಲಿ ಕುಕ್ಕೀಸ್ ಇರುತ್ತಲ್ಲ, ನನ್ನ ವೆಬ್ಸೈಟಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ವೆಬ್ಸೈಟ್ ಕ್ಯಾಶ್ ಅಂತ ಹೇಳ್ತಾರೆ, CACHE. ಆ ಕ್ಯಾಶ್ ಡೇಟಾನ ಇವ್ರೇನು ಮಾಡ್ತಾರೆ, ಒಂದು ಬಗ್ ಇರುತ್ತೆ, ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಅವರ ವೆಬ್ಸೈಟಿಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅದು ಇಮ್ಮಿಡಿಯೇಟು ನಿಮ್ಮ ಸಿಸ್ಟಮ್ಗೆ ಒಂದು ಟ್ರೋಜನ್ ಥರ ಕಳಿಸ್ಬಿಡುತ್ತೆ. ಅದನ್ನ ಕಳಿಸಿ ನಮ್ಮ ಸಿಸ್ಟಮಲ್ಲಿರೋ ಕ್ಯಾಶ್ ಡೇಟಾನೆಲ್ಲ ಅದಕ್ಕೆ ಅಪ್ಲೋಡ್ ಮಾಡ್ಬಿಡುತ್ತೆ ಆಟೋಮೆಟಿಕ್. ಅದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಆಗ್ತಾ ಇರೋದು ನಿಮ್ಗೆ ಕಾಣಿಸಲ್ಲ. ಅವ್ರಿಗೆ ನಮ್ಮ ವೆಬ್ಸೈಟ್ದು ಬ್ರೌಸರ್ ಡೇಟಾ ಎಲ್ಲ ಫುಲ್ ಹೊಟ್ಟೋಗುತ್ತೆ. ಹೋಗಿದ ತಕ್ಷಣ ಅವ್ರೇನು ಮಾಡ್ತಾರೆ, ನಮ್ಮ ಎಲ್ಲ ಜಿಮೇಲ್ ಅಕೌಂಟ್ಸು, ನಮ್ಮ ಯೂಟ್ಯೂಬ್ ಅಕೌಂಟ್ಸು ಎಲ್ಲ ಆಕ್ಸೆಸ್ ಅವ್ರ ಹತ್ರ ಇರುತ್ತೆ. ಆ ಥರ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ಬಿಡ್ತಾರೆ, ಬರೀ ಫೇಸ್ಬುಕ್ ಅಲ್ಲ, ನಾನು ಇದರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗಳೆಲ್ಲ ಲಾಗಿನ್ ಆಗಿ ಇಟ್ಟಿರ್ತೀನಲ್ಲ, ಎಲ್ಲ ಸೇರಿಸಿ ಅವ್ರಿಗೆ ಆಕ್ಸೆಸ್ ಹೊಟ್ಟೋಗುತ್ತೆ. ಆ ಥರ ಇಟ್ಸ್ ಅ ಬಿಗ್ ರಿಸ್ಕ್. ಯಾವತ್ತೇ ಆಗಲಿ ನೀವು ಏನೇ ಎಂಥ ಮೇಲೆ ಬಂದ್ರೂ ಲಿಂಕ್ ಕ್ಲಿಕ್ ಮಾಡೋಕ್ಕೆ ಮುಂಚೆ ಫುಲ್ಲು ವೆರಿಫೈ ಮಾಡಬೇಕು. ಎಲ್ಲಿಂದ ಬಂದಿದೆ, ಇದು ಕರೆಕ್ಟ್ ಆಗಿದೆಯಾ, ಇವ್ರು ಕಳಿಸಿರೋ ಸಬ್ಜೆಕ್ಟ್ ಕರೆಕ್ಟ್ ಆಗಿದೆಯಾ ಏನು ಅಂತ ನೋಡಿಕೊಂಡು ಈ ಲಿಂಕ್ನ ವ್ಯಾಲಿಡೇಟ್ ಮಾಡಬೇಕು. ಬೆಸ್ಟು ನೀವೇನು ಮಾಡ್ಬೋದು, ಇವಾಗ ಇದು ಬಂದಿರೋ ಜಿಮೇಲ್ ಅಡ್ರೆಸ್ಗೆ ನಂದು ಯಾವ ಯೂಟ್ಯೂಬ್ ಅಕೌಂಟು ಲಿಂಕ್ ಆಗಿಲ್ಲ, ಏನೂ ಇಲ್ಲ. ಸೊ ಇದನ್ನ ಒಂದು ಸ್ಟ್ಯಾಂಡ್ ಅಲೋನ್ PC-ನಲ್ಲಿ ನೀವು ಬೇಕಾದರೆ ಕ್ಲಿಕ್ ಮಾಡ್ಬೋದು. ಅಂದರೆ ನಿಮ್ಮದು ಯೂಸರ್ ನೇಮು, ಪಾಸ್ವರ್ಡ್ ಏನು ಹಾಕ್ಬಾರ್ದಲ್ಲಿ, ಅದು ಏನೇ ಓಪನ್ ಆದ್ರೂ ನೀವೇನು ಡೇಟಾ ಹಾಕ್ಬಾರ್ದು. ಚೆಕ್ ಮಾಡೋದಕ್ಕೋಸ್ಕರ ನೀವು ಒಂದು ಸ್ಟ್ಯಾಂಡ್ ಅಲೋನ್ PC, ಅದರಲ್ಲಿ ಬೇರೆ ಯಾವ ಅಕೌಂಟ್ಸು ಲಾಗಿನ್ ಆಗಿರಬಾರ್ದು. ಇಟ್ಸ್ ಅ ಸ್ಯಾಂಡ್ ಬಾಕ್ಸ್ ಎನ್ವೈರನ್ಮೆಂಟ್ ಅಂತಾರೆ, ಅದನ್ನ ಟೆಸ್ಟಿಂಗ್ ಮಾಡೋದಕ್ಕೆ ಅಂತಾನೆ ಆ ಥರ PC-ಗಳನ್ನ ಇಟ್ಕೊಂಡಿರ್ತಾರೆ. ಬರೀ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ, ಯಾವ ಅಕೌಂಟ್ಸು ಲಾಗಿನ್ ಆಗಿರಲ್ಲ, ಬೇರೆ ಯಾವ ಜಿಮೇಲ್ ಅಡ್ರೆಸ್ಸು ಅದರಲ್ಲಿ ಇರಲ್ಲ. ಸೊ ಇದು ಬಂದು ನನ್ನ ಬಿಸ್ನೆಸ್ ಮೇಲ್ ಆ್ಯಕ್ಚುಲಿ ಇದು. ಸೊ ಬಿಸ್ನೆಸ್ ಮೇಲೂ ಇದು ಯಾವ ಅಕೌಂಟ್ಗೂ ಟ್ಯಾಗ್ ಆಗಿಲ್ಲ. ಸೊ ಇದರಲ್ಲಿ ನಾನು ಆ PC-ನ ಇಟ್ಕೊಂಡು ಚೆಕ್ ಮಾಡಿದ್ರು ನನಗೇನು ಪ್ರಾಬ್ಲಮ್ ಆಗಲ್ಲ. ಅವ್ರು ಅಕಸ್ಮಾತ್ ಅಟ್ಯಾಕ್ ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು ಅದರಲ್ಲಿ ಏನು ಸಿಕ್ಕಲ್ಲ ಅವ್ರಿಗೆ, ದೇ ಗೆಟ್ ನಥಿಂಗ್. ಆಮೇಲೆ ಬೇಕಂದ್ರೆ ನೀವು ಅದ್ರದ್ದು ಪಾಸ್ವರ್ಡು ಅದೆಲ್ಲ ಚೇಂಜ್ ಮಾಡಿಕೊಂಡು ತಿರ್ಗಾ ಅದು ಯಾವತ್ತಿದ್ರು 2 ಸ್ಟೆಪ್ ವೆರಿಫಿಕೇಶನ್ ಅದೆಲ್ಲ ಆನ್ ಆಗಿರ್ಬೇಕು. ಅದಕ್ಕೋಸ್ಕರನೇ ಯಾಕಂದ್ರೆ ಅವ್ರು ಪಾಸ್ವರ್ಡ್ ಚೇಂಜ್ ಮಾಡಕ್ಕೆ ಹೋದ್ರೂ ನಿಮ್ಗೆ OTP ಬರುತ್ತೆ. ಬೇರೆ ನಿಮ್ದು ಮೇಲ್ ಅಕೌಂಟ್ಸು, ನಿಮ್ಮ SMS-ಗೆ OTP ಬರುತ್ತೆ, ಈ ಥರ ಪಾಸ್ವರ್ಡ್ ಚೇಂಜ್ ರಿಕ್ವೆಸ್ಟ್ ಬಂದಿದೆ, ಸಬ್ಮಿಟ್ ಯುವರ್ OTP ಅಂದ್ಬಿಟ್ಟು ನಮಗೆ ಬರುತ್ತೆ. ಸೊ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಿಕೊಬೇಕು. ಈ ಥರ ಯಾವುದೇ ಮೇಲ್ ಬಂದ್ರು ಫಸ್ಟು ಗಾಬರಿ ಆಗೋದನ್ನ ಬಿಡಬೇಕು. ಗಾಬರಿ ಆಗಬಾರ್ದು ಲೈಫಲ್ಲಿ. ಇದೇ ಅಲ್ಲ, ಚಿಲ್ ಆಗಿರ್ಬೇಕು, ರಿಲ್ಯಾಕ್ಸ್ ಬ್ರೋ ಅಷ್ಟೇ. ಪೊಲೀಸ್ ಸ್ಟೇಷನಿಂದ ಫೋನ್ ಬಂದ್ರು ಅಷ್ಟೇ, ಗುರು ಬಾ ಗುರು ಅಂತ ಹೇಳ್ತಾರೆ, ಬರ್ತೀನಿ ರೀ ಸಾರ್
ಚಿಲ್ಲಾಗಿರ್ಬೇಕು ಎಲ್ಲ. ಟೆನ್ಷನ್ ಮಾಡ್ಕೊಂಡು ಗಾಬರಿ ಬಿದ್ರೇನೆ ಎಡವಟ್ ಆಗೋದು. ಗಾಬರಿ ಬೀಳ್ಬಾರ್ದು ಲೈಫಲ್ಲಿ. ಸೊ ದಿಸ್ ಇಸ್ ಇಟ್. ಇದು ಒಂದು ಅವೇರ್ನೆಸ್ ಆಗಲಿ. ನಿಮ್ಮಲ್ಲಿ ಯಾರಾದರೂ ಕ್ರಿಯೇಟರ್ಸ್ ಇದ್ದು ಈ ಥರ ಮೇಲ್ಸ್ ಬಂದರೆ ದಯವಿಟ್ಟು ಯಾವ ಲಿಂಕ್ನು ಕ್ಲಿಕ್ ಮಾಡಕ್ಕೆ ಹೋಗಬೇಡಿ. ಫಸ್ಟ್ ಚೆಕ್ ಮಾಡ್ರಿ ಅದೇನು ಸೀನು ಅಂತ. ಆ್ಯಕ್ಚುಲಿ ತುಂಬ ಲೆಜಿಟ್ ಆಗಿದೆ ಇದು ಮೇಲೆ ನೋಡಿದ್ರೆ. ನಮಗೆ ಅನ್ಸ್ಬಿಡ್ತಲ್ವಾ ದೀಪು? ನನಗೊಂದು ಸೆಕೆಂಡು ಏನೋ ಏನೋ ಆಗಿದೆ ತಪ್ಪು ಅಂತ ಅನ್ನಿಸ್ತು. ಯಾಕಂದ್ರೆ ಮೇಲು ಎಲ್ಲ ಕರೆಕ್ಟ್ ಆಗಿದೆ. ಹೌದು. ಬಟ್ ಯಾವಾಗ ಈ ತರ ಥ್ರೆಟನಿಂಗ್ ಅವರು ಇದು ಮಾಡ್ತಾ ಇದ್ದಾರೆ ಅವಾಗೇ ಗೊತ್ತಾಯ್ತು ದಿಸ್ ಮೈಟ್ ಬಿ ಫೇಕ್ ಅಂತ. ಇನ್ನೊಂದೇನೆಂದ್ರು ಕಾಪಿರೈಟ್ ಟರ್ಮ್ಸ್, ನಿಮ್ ಕಾಪಿರೈಟ್ ಕ್ಲೇಮ್ ಏನೇ ಬಂದ್ರು ನಮ್ಗೆ ಮೆಟಾ ಬಿಸ್ನೆಸ್ ಸೂಟ್ ಅಲ್ಲೇ ಆಟೋಮೆಟಿಕ್ ಆಗಿ ತೋರಿಸ್ಬಿಡುತ್ತೆ. ನಮ್ ಕಂಟೆಂಟ್ ಪೇಜ್ ಅಲ್ಲೇ ತೋರಿಸ್ಬಿಡುತ್ತೆ ಈ ವಿಡಿಯೋಗೆ ಈ ತರ ಕಂಟೆಂಟ್ ಐಡಿ ಕ್ಲೇಮ್ ಆಗಿದೆ ಅಂತ. ಆಟೋಮೆಟಿಕ್ ಸಿಸ್ಟಮ್ಸ್ ಅವಲ್ಲ, ನಮ್ಗೆ ಬಿಸ್ನೆಸ್ ಸೂಟ್ ಅಲ್ಲೇ ತೋರಿಸ್ಬಿಡುತ್ತೆ. ಇವ್ರನ್ನ ಮೇಲ್ ಕಳಿಸೋ ಅವಶ್ಯಕತೆ ಇಲ್ಲ. ಸೊ ನಮ್ಗೆ ಆ ಥರದ್ದು ಯಾವುದು ಬಂದಿಲ್ಲ. ನಾವು ಯಾವುದೋ ಆ ಥರ ಕಾಪಿರೈಟ್ ಯಾವುದು ಯೂಸ್ ಮಾಡಿಲ್ಲ, ಬಂದೂ ಇಲ್ಲ. ಏನಕ್ಕೆ ಮೇಲ್ ಬಂತು ಅಂತ ನನಗೆ ಅಲ್ಲೇ ಡೌಟ್ ಹೊಡಿತು. ಸೊ ಅದಕ್ಕೆ ಅವಾಗ ಚೆಕ್ ಮಾಡಿದಾಗ ಇಲ್ಲಿ ಓವರ್ ಮಾಡಿದಾಗ ಇಲ್ಲಿ ಬೇರೆ ಲಿಂಕ್ ತೋರಿಸ್ತಾ ಇದೆ. ಸೊ ದಟ್ಸ್ ಅಬೌಟ್ ಇಟ್. ಅಷ್ಟೇ. ಇದನ್ನೇನು ಮಾಡ್ಬೇಕು ನೀವು, ಗೂಗಲ್ ಅವ್ರಿಗೆ ತಿಳಿಸ್ಬೇಕು. ಇದು ಜಿಮೇಲ್. ಆ್ಯಕ್ಚುಲಿ ಜಿಮೇಲ್ಗೆ ಫೇಸ್ಬುಕ್ಗೆ ಸಂಬಂಧ ಇಲ್ಲ. ಬಟ್ ಜಿಮೇಲಿಂದ ಈ ಆಪ್ಷನ್ ಇದೆ ಮೇಲೆ 3 ಡಾಟ್ ಇದೆಯಲ್ಲ, ಕ್ಲಿಕ್ ಮಾಡಿಬಿಟ್ಟು ರಿಪೋರ್ಟ್ ಫಿಶಿಂಗ್. ಇದು ಆ್ಯಕ್ಚುಲಿ ಫಿಶಿಂಗು. ಫಿಶಿಂಗ್ ಅಂದರೆ ಹೇಳಿದ್ನಲ್ಲ, ಅದೇ ಕ್ರೆಡೆನ್ಷಿಯಲ್ಸ್ ತೊಗೊಳೋದು, ಆಕ್ಸೆಸ್ ತೊಗೊಳೋದು, ಅದನ್ನು ಟ್ರೈ ಮಾಡೋದಕ್ಕೆ ಫಿಶಿಂಗ್ ಅಂತ ಹೇಳ್ತಾರೆ. ಸ್ಪ್ಯಾಮ್ ಬೇರೆ. ಸ್ಪ್ಯಾಮ್ ಅಂದರೆ ಸುಮ್ಮನೆ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಕಳಿಸೋದು, ಅದರಲ್ಲಿ ಏನೋ ಬೇಡದೆ ಟೈಮ್ ವೇಸ್ಟು, ಅದು ಸ್ಪ್ಯಾಮ್. ಇದು ಫಿಶಿಂಗ್ ಇದು. ಸೊ ಇದನ್ನು ಫಿಶಿಂಗ್ ನೀವು ರಿಪೋರ್ಟ್ ಮಾಡಿದ್ರೆ ಆಟೋಮೆಟಿಕ್ ಇದು ನಿಮ್ಮ ಇನ್ಬಾಕ್ಸಿಂದ ಹೊಟ್ಟೋಗ್ಬಿಟ್ಟು ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಗೂಗಲ್ ಸಿಸ್ಟಮ್ಸ್ಗೆ ಹ್ಯೂಮನ್ ರಿವ್ಯೂವರ್ಸ್ ಇರ್ತಾರೆ, ಅವ್ರಿಗೆ ಹೊಟ್ಟೋಗುತ್ತೆ ಇದು ಚೆಕ್ ಮಾಡೋಕ್ಕೆ. ಅವ್ರು ಚೆಕ್ ಮಾಡಿಬಿಟ್ಟು ಇದು ಅದ್ರದ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಅವ್ರು ಮಾಡಿಕೊಂಡು ಅದನ್ನ ಬ್ಲಾಕ್ ಮಾಡ್ತಾರೆ. ಫುಲ್ ಡೊಮೈನೇ ಬ್ಲಾಕ್ ಮಾಡಕ್ ಬಿಡ್ತಾರೆ. ಅವ್ರು ಯಾರಿಗೂ ಮೇಲೆ ಕಳ್ಸೋಕ್ಕಾಗಲ್ಲ ಈ ಥರ. ಹಂಗೆ ಮಾಡಕ್ ಬಿಡ್ತಾರೆ ಅವರು. ಸೊ ನಿಮಗೆ ಬಂದರೆ ರಿಪೋರ್ಟ್ ಮಾಡಿ ಆ ಥರ. ಅಷ್ಟೇ. ಬಿ ಕೇರ್ಫುಲ್. ಈ ಡಿಜಿಟಲ್ ಸಿಸ್ಟಮಲ್ಲಿ ನೀವೇನೋ ಒಂದು ಚಿಕ್ಕ ಎಡವಟ್ ಮಾಡಿದ್ರು ದೊಡ್ಡ ಲೆವೆಲಲ್ಲಿ ಹೊಟ್ಟೋಗುತ್ತೆ. ಯಾಕಂದರೆ ನನ್ನ ಬ್ಯಾಂಕ್ ಅಕೌಂಟ್ಸು ಎಷ್ಟೊಂದು ಇನ್ಫಾರ್ಮೇಷನ್ ಇದೆ. ಇದು ನನ್ನ ಪರ್ಸನಲ್ PC. ಸೊ ಇದನ್ನ ಹ್ಯಾಕ್ ಮಾಡಿಬಿಟ್ರು ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ನನ್ನ ಇಡೀ ಲೈಫ್ ಡೇಟಾನೇ ಎತ್ಕೊಂಡ್ಬಿಟ್ಟಂಗೆ ಅವರು. ನನ್ನ ಎಲ್ಲ ಯೂಟ್ಯೂಬ್, ಫೇಸ್ಬುಕ್, ಬ್ಯಾಂಕ್, ವಾಟ್ಸ್ಯಾಪು ಲಾಗಿನ್ ಆಗಿದೆ. ಸೊ ವಾಟ್ಸ್ಯಾಪ್ ಡೇಟಾ ಏನು ಇಟ್ಕೊಂಡು ಏನು ಬೇಕಾದ್ರೆ ಆಟ ಆಡಿಸ್ಬೋದು ಆ ಥರ. ಸೊ ಬಿ ಕೇರ್ಫುಲ್. ನಮ್ಮ ವಿಡಿಯೋನ ಸುಮಾರು ಜನ ಕ್ರಿಯೇಟರ್ಸ್ ಕೂಡ ನೋಡ್ತಿರ್ತೀರ. ಚಿಕ್ಕ ಕ್ರಿಯೇಟರ್ಸು, ದೊಡ್ಡವ್ರು ಯಾರನ್ನ ಆಗಲಿ ಬಂದಿದ್ದೆ ಈ ಥರ ಮೇಲೂ ತುಂಬಾ ಭಯ ಪಡ್ಕೊಳ್ತೀರ. ಸೊ ಭಯ ಪಡಬೇಡಿ. ಫಸ್ಟ್ ವೆರಿಫೈ ಮಾಡ್ಕೊಳ್ಳಿ, ಆಮೇಲೆ ಏನಂತ ನೋಡಿ. ಓಕೆನಾ?